ಸ್ಕೂಲ್ ವಿಷಯ ಎತ್ತಿದಾಗ ನಿಮ್ಮ ಒಂದು ಡಿಸಿಷನ್ ಬಗ್ಗೆ ನಾನು ಕೇಳ್ಪಟ್ಟಾಗ ಇಬ್ರು ಗುರು ಸರ್ ಮತ್ತೆ ನೀವು ಡಿಸೈಡ್ ಮಾಡಿದ್ದು ನಾಟ್ ಟು ಹ್ಯಾವ್ ಕಿಡ್ಸ್. ಹೌದು. ಏನು ಅದಕ್ಕೆ ರೀಸನ್ನು? ಇಂಥದೇ ರೀಸನ್ ಅಂತಿಲ್ಲ, ಬಟ್ ಏನೋ ಇಬ್ರಿಗೂ ಬೇಡ ಅನಿಸಿತ್ತು, ಮಕ್ಕಳು ಬೇಡ ಅಂತ. ಅಂದರೆ ನಾವು ಹೆತ್ತ ಮಕ್ಕಳು ಅವ್ರಿಗೆ ಪ್ರೀತಿ ಕೊಡಬೇಕು, ನಾಳೆ ನಾವು ವಯಸ್ಸಾದಾಗ ಅವ್ರು ನಮ್ಮನ್ನು ನೋಡ್ಕೋಬೇಕು, ಅದು ಯಾವುದೇ ದೃಷ್ಟಿ ನಮ್ಮ ಮನಸ್ಸಿನಲ್ಲಿ ಬಂದೇ ಇರಲಿಲ್ಲ. ಎಲ್ಲ ಮಕ್ಕಳನ್ನು ನಾವು ಪ್ರೀತಿಸ್ಬೋದಲ್ವ, ಸೊ ನಾವು ಹೆತ್ತ ಮಕ್ಕಳು ಮಾತ್ರ ಯಾಕೆ ಅನ್ನೋದೊಂದು ಪ್ರಶ್ನೆ ಇತ್ತು. ಸೊ ಮಕ್ಕಳು ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಹಾ, ಅಂದ್ರೆ ಇದರಲ್ಲಿ ಹೆಂಗಾಗುತ್ತೆ ಅಂದ್ರೆ ಒಬ್ಬರಿಗೆ ಒಂದು ಒಪಿನಿಯನ್ ಇದ್ರೆ ಇನ್ನೊಬ್ಬರಿಗೆ ಆ ವಿಷಯದಲ್ಲಿ ನಾನು ಆಗಲೇ ಹೇಳಿದ್ನಲ್ಲ ಹಾಗೆ, ಈ ಥರದ್ದು ಕೆಲವು ಹೊಂದಾಣಿಕೆ ನಮ್ಮಿಬ್ಬರ ಮಧ್ಯೆ ತುಂಬಾ ಚೆನ್ನಾಗಿದೆ. ಸೊ ಇಬ್ರಿಗೂ ಅದೇ ಥರ ಥಾಟ್ ಪ್ರಾಸೆಸ್ ಇತ್ತು. ಅಂದರೆ ನಾವು ಮೀಟ್ ಮಾಡೋಕ್ಕೆ ಮುಂಚೆಯಿಂದನೂ, ಸೊ ನನಗೂ ಮುಂಚೆಯಿಂದ ಹಾಗೆ ಅನಿಸಿತ್ತು, ಗುರುಗೂ ಅದೇ ಥರ ಇತ್ತು. ಸೊ ಅದು ವರ್ಕ್ ಆಯಿತು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಒಬ್ರಿಗೆ ಮಕ್ಕಳು ಬೇಕು, ಒಬ್ರಿಗೆ ಬೇಡ ಅಂತಾದರೆ ಅದು ವರ್ಕ್ ಆಗಲ್ಲ, ಕಷ್ಟ. ಆವಾಗ ಇನ್ನೊಬ್ರ ಮೇಲೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಸೊ ನಮ್ಮಿಬ್ರಿಗೆ ಆ ವಿಷಯದಲ್ಲಿ ಅದೊಂದಿರಲಿಲ್ಲ. ಅಂದ್ರೆ ಬಹಳ ವರ್ಷದ ಹಿಂದೆನೇ ಈ ಡಿಸಿಷನ್ ತಗೊಂಡ್ರೆ? ತುಂಬ ಮದುವೆಗೂ ಮುಂಚೆನೇ ಡಿಸಿಷನ್ ತಗೊಂಡಿರೋದು. ಮದುವೆಗೂ ಮುಂಚೆ ಡಿಸಿಷನ್ ತಗೊಂಡಿರೋದು. ಅಂದ್ರೆ ಈಗಿನ ಸೊಸೈಟಿಯಲ್ಲಿ ಇತ್ತೀಚೆಗೆ ನಾವು ಆ ಟ್ರೆಂಡ್ ನಮ್ಮ ಕಾಲಕ್ಕೆ ಅದು ಅಪರೂಪ. ಆ ಥರ ಕೇಳಿದ್ದು ತುಂಬಾ ಅಪರೂಪ. ನಾವು ಮದುವೆ ಮಾಡ್ಕೊಂಡ ರೀತಿಯಾಗಲಿ ಈ ಥರದ ಡಿಸಿಷನ್ಸ್ ಎಲ್ಲ ತುಂಬಾನೇ ಅಪರೂಪ. ಅದು ಕೆಲವ್ರಿಗೆ, ಎಸ್ಪೆಷಲಿ ನಮ್ಮ ಸಮಾಜದಲ್ಲಿ ಕೆಲವ್ರಿಗೆ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಬಟ್ ನಾನು ಹೇಳೋದು ಇಷ್ಟ. ಇನ್ಫ್ಯಾಕ್ಟ್ ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಾನೆಲ್ಲೋ ಶಿವಮೊಗ್ಗಕ್ಕೆ ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗಿದ್ದೆ. ಅಲ್ಲಿ ನಮ್ಮ ತಂದೆನ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಯಾವುದೋ ರೆಸ್ಟೋರೆಂಟ್ ಒಳಗೆ ಹೋಗ್ತಾ ಇದ್ವಿ. ಎದುರುಗಡೆ ಒಬ್ಬರು ಬಂದರು, ಒಬ್ಬರು ಲೇಡಿ ಅವ್ರ ಮಗಳ ಜೊತೆ ಬರ್ತಾಯಿದ್ರು. ಖುಷಿಯಾಗಿ ಮಾತಾಡ್ಸಿದ್ರು, ಮಾತಾಡದೆ ಎಲ್ಲ ಆಯಿತು. ಆಮೇಲೆ ಕೇಳಿದ್ರು, ಮಕ್ಕಳು ನಿಮಗೆ ಮಕ್ಕಳು ಅಂತ. ನಾನು ಅಂದೆ, ಇಲ್ಲ ನಮಗೆ ಮಕ್ಕಳು ಬೇಡ ಅಂತ, ನಾವು ಮದುವೆಗೆ ಮುಂಚೆನೇ ಡಿಸೈಡ್ ಮಾಡಿದ್ವಿ ಅಂತ. ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಜನ ಅಯ್ಯೋ ಪಾಪ ಆಗಿಲ್ಲ ಅದೆಲ್ಲ ಬೇರೆ ಶುರು ಮಾಡ್ತಾರೆ, ಆಗುತ್ತೆ ಬಿಡಿ ಅವೆಲ್ಲ ಶುರು ಆಗುತ್ತೆ ಅಂತ. ಸೊ ಅದು ಹೇಳಿದೆ, ಇಲ್ಲ ಮಕ್ಕಳು ಬೇಡ ಅಂತಾನೆ. ಅಲ್ಲ ಬಟ್ ಮಕ್ಕಳು ಇರಬೇಕಲ್ವ, ಇದ್ರೆ ಚೆನ್ನ ಅಲ್ವಾ? ನಾನು ಅದೇ ಯಾರಿಗೆ ಚೆನ್ನ ಅಂತಂದೆ. ಅಲ್ಲ ಇರಲೇಬೇಕು, ಇವಾಗ ನೋಡಿ ನೀವು ನಿಮ್ಮ ತಂದೆನ ನೋಡ್ಕೋತಿದ್ದೀರಾ, ಹಾಗೆ ನಿಮಗೂ ನಾಳೆ ನೋಡ್ಕೋಬೇಕು ಅಂದರೆ ಒಂದು ಮಗು ಇರಬೇಕಲ್ವ. ನನಗೆ ವಯಸ್ಸಾದಮೇಲೆ ನನ್ನನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನಗೆ ಮಗು ಇರಬೇಕು ಅಂದರೆ ಅದು ತಪ್ಪಲ್ವಾ, ಎಕ್ಸ್ಪೆಕ್ಟೇಷನ್ ತಪ್ಪಲ್ವಾ ಅಂತ. ಅಫ್ಕೋರ್ಸ್ ಅವ್ರ ಹತ್ರ ಏನೂ ಉತ್ತರ ಇರಲಿಲ್ಲ. ಬಟ್ ಏನೋ ನಂದು ಥಾಟ್ ಪ್ರಾಸೆಸ್ ಹಾಗೆ ಅಷ್ಟೇ. ಇಬ್ಬರು ಅದೇ ಥರ ಯೋಚನೆ ಮಾಡಿದ್ವಿ. ಹೇಳ್ದಂಗೆ ಇದೊಂಥರ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್. ಅಂದರೆ ಆ ಕಾಲಕ್ಕೆ, ಇವಾಗ ತುಂಬ ಜನ ಮಾಡ್ತೀರ, ಈಗ ತುಂಬ ಕಾಮನ್ ಆಗಿದೆ. ಸೊ ನಮಗೇನೋ ಅವಾಗ ಆಗಿನ ಟೈಮಿಗೆ ನಿಮ್ಮಿಬ್ಬರ ನಡುವಿನ ಕಾನ್ವರ್ಸೇಷನ್ ಬೇರೆ, ಡಿಸ್ಕಷನ್ ಬೇರೆ, ಮತ್ತು ನಿರ್ಧಾರಗಳು ಬೇರೆ. ಅದನ್ನು ಫ್ಯಾಮಿಲಿ ಅದನ್ನು ಅಕ್ಸೆಪ್ಟ್ ಮಾಡಿತ್ತಾ? ಆ ವಿಷಯದಲ್ಲಿ ಐ ಮೀನ್ ಅವ್ರು ಖಂಡಿತ ಬೇಜಾರಂತೂ ಇದ್ದೇ ಇರುತ್ತೆ, ಅಪ್ಪ ಅಮ್ಮ ಆಗಲಿ ಅತ್ತೆ ಮಾವಂಗಾಗಲಿ. ಬಟ್ ಸಪೋರ್ಟ್ ಮಾಡಿದ್ರು. ಅಂದರೆ ನಮ್ಮ ಡಿಸಿಷನ್ ಇದು ಅಂದಮೇಲೆ ಅವರು ಒಂಥರ ಇಲ್ಲ ಬೇಕೇ ಬೇಕು. ಇವಾಗ ಎಷ್ಟೋ ಕಪಲ್ಸಲ್ಲಿ ನೋಡಿರ್ತೀನಿ ನಾನು, ಅದನ್ನು ಪ್ರೆಷರ್ ಇರುತ್ತೆ ಫ್ಯಾಮಿಲಿ. ನಮ್ಮ ಮದುವೆ ಆಗಿ 2 ವರ್ಷ ಆಯಿತು, 3 ವರ್ಷದ್ದು, ಇನ್ನೂ ಏನಿಲ್ವಾ ಅದೆಲ್ಲ ಬರ್ತಾನೆ ಇರುತ್ತಲ್ಲ. ಸೊ ಆ ಥರ ಅಂದರೆ ಮುಂಚೆನೇ ಗೊತ್ತಿತ್ತಲ್ಲ ಅಪ್ಪ ಅಮ್ಮರಿಗೆ, ಯಾವತ್ತೂ ಆ ಥರ ಪ್ರೆಷರ್ ಹಾಕಲಿಲ್ಲ. ಅವ್ರಿಗೆ ಯಾರಾದರೂ ಕೇಳೋರು, ನೀವಾದರೂ ಹೇಳಬಾರ್ದಾ ನಿಮ್ಮ ಮಗಳಿಗೆ ಅಂತೆಲ್ಲ ಅಂದರೆ ಅವ್ರ ಡಿಸಿಷನು ನಾವೇನು ಮಾಡೋಕ್ಕಾಗತ್ತೆ ಅನ್ನೋರು. ಸೊ ಯಾವತ್ತೂ ಆ ಥರ ಪ್ರೆಷರ್ ಹಾಕಲಿಲ್ಲ. ನಾನು ಹೇಳ್ದಲ್ಲ ಹಾಗೆ, ನಮ್ಮ ಮದುವೆ ಆಗಿದ್ದು ಕೂಡ ಅದೇ ಥರ ಟ್ರೆಡಿಷ್ನಲ್ ವೆಡ್ಡಿಂಗ್ ಅಲ್ಲ, ಹೋಗಿ ರಿಜಿಸ್ಟರ್ಸ್ ಆಫೀಸಲ್ಲಿ ಇಬ್ಬರು ಸೈನ್ ಮಾಡಿ ಮದುವೆ ಆಗಿದ್ದು. ಸೊ ಅದು ಕೂಡ ಆ ಕಾಲಕ್ಕೆ ತುಂಬ ಅಪರೂಪ. ಇನ್ಫ್ಯಾಕ್ಟ್ ನಮ್ಮ ಮದುವೆ ಆದಮೇಲೆ ಎಷ್ಟೋ ಜನ ಹೇಳಿದ್ರು ನಮ್ಮ ರಿಲೇಟಿವ್ಸ್, ನಾವು ಹೀಗೆ ಮಾಡ್ಕೋತೀವಿ ಅಂತ. ಬಟ್ ಇದುವರೆಗೂ ಯಾರೂ ನಂಗೆ ಗೊತ್ತಿರೋ ಹಂಗೆ ಮಾಡಿಲ್ಲ. ಸೊ ಆ ವಿಷಯದಲ್ಲೂ ಅಷ್ಟೇ, ಅದೊಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಶುರು ಆಗ್ಬಿಡುತ್ತೆ. ಅಯ್ಯೋ ಇಲ್ಲ ಅಪ್ಪ ಅಮ್ಮಂಗೋಸ್ಕರ ಇದು ಹಾಗೆ. ಮೊದಲನೇ ಮಗಳ ಮದುವೆ ಆದ್ರೆ ಮೊದಲನೇ ಮಗಳ ಮದುವೆ, ಕೊನೆ ಮಗಳ ಮದುವೆ ಆದ್ರೆ ಕೊನೆ ಮಗಳ ಮದುವೆ. ಸೊ ಆ ಥರದಲ್ಲೂ ಅಷ್ಟೇ. ನಮ್ಮ ಅಣ್ಣನ ಮದುವೆ ಟ್ರೆಡಿಷ್ನಲ್ ಆಗಿತ್ತು, ನನ್ನ ಹಸ್ಬೆಂಡ್ ಅದೇ ಗುರು ಅಣ್ಣನ ಮದುವೆನೂ ಹಾಗೆ ಆಗಿತ್ತು. ಬಟ್ ನಮ್ಮಿಬ್ಬರ ವಿಷಯ ಅವ್ರಿಗೆ ಗೊತ್ತಿತ್ತು. ಸೊ ಆ ಥರ ಪ್ರೆಷರ್ ಹಾಕಲಿಲ್ಲ. ಮನಸ್ಸಿನಲ್ಲಿ ಏನಾದ್ರು ಬೇಜಾರಿದ್ದರೂ ಅದನ್ನು ಯಾವತ್ತೂ ಪಾಪ ಇದು ಮಾಡ್ಕೊಳ್ಳಿಲ್ಲ. ದೇ ಆಕ್ಸೆಪ್ಟೆಡ್. ಆ್ಯಂಡ್ ನಮಗೂ ತುಂಬ ಖುಷಿ ಆ ವಿಷಯದಲ್ಲಿ, ಸಪೋರ್ಟ್ ಮಾಡಿದ್ರಲ್ಲ ಅಂತ. ಸಪೋರ್ಟ್ ಮಾಡದೇ ಇದ್ದಿದ್ರು ನಾವೇನು ಬದಲಾಗ್ತಿರ್ಲಿಲ್ಲ. ಯಾಕೆಂದರೆ ನನ್ನ ನಂಬಿಕೆ ಇಷ್ಟ. ನನಗೆ ನಂಬಿಕೆ ಇಲ್ಲದೆ ಇರೋದ್ರಲ್ಲಿ ಮಾಡೋದು ನನಗೆ ಅರ್ಥ ಕಾಣಲ್ಲ. ನಾನು ಆ ಥರ ಸ್ಟ್ರೈಟ್ ಫಾರ್ವರ್ಡು, ಸುಮ್ಮನೆ ಏನೋ ಯಾರಿಗೋಸ್ಕರನೋ ಮಾಡೋದಲ್ಲ. ಇದು ನನ್ನ ಜೀವನ, ನಾನು ಹಿಂಗಿರಬೇಕು ಅನ್ನೋದು. ಸೊ ಆ ವಿಷಯದಲ್ಲಿ ಪ್ರಾಬ್ಲಿ ಯಾರು ಹೇಳಿದ್ರು ಒಪ್ತಿರ್ಲಿಲ್ವೇನೋ, ಆದರೆ ಅವ್ರುಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ ಅಷ್ಟೇ. ಅಂದರೆ ತಂದೆ ತಾಯಿ ಒಬ್ಬರು ಸಪೋರ್ಟ್ ಆಗಿ ನಿಂತುಬಿಟ್ರೆ ಬೇರೆ ಯಾರು ಏನು ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ನಾವು ತುಂಬ ಏನು ಸಿಂಪಲ್ ಅಂದರೆ ಅಷ್ಟೇ ಹೋಗಿದ್ದು, ಪೇಪರ್ ಸೈನ್ ಮಾಡಿದ್ದು, ಒಂದು
ಫಾಲೋಯಿಂಗ್ ವೀಕ್ ಒಂದು ಸ್ಮಾಲ್ ಗೆಟ್ ಟುಗೆದರ್, ಅಂದರೆ ಗೆಟ್ ಟುಗೆದರ್ ಅಂದ್ರೆ ಅದು ಪಾರ್ಟಿ ಅಥವಾ ಇದು ಅಂತಲೂ ರಿಸೆಪ್ಷನ್ ಅಂತಲೂ ಕರೆಯೋಕ್ಕೆ ಇಷ್ಟ ಇಲ್ಲ, ಯಾಕೆ ನಾವು ಯಾರ ತನೂ ಗಿಫ್ಟ್ಸ್ ಇಸ್ಕೊಳ್ಳಿಲ್ಲ, ಕೊಡಲಿಲ್ಲ ಒಂಥರ. ಅಂದರೆ ನಮಗೇನು ಸುಮ್ಮನೆ ಇದ್ರ ಜೊತೆ ಕಾಲ ಕಳೆಯೋಕ್ಕೆ ಒಂದು ಇದು ಅನ್ನೋ ಥರ ಮಾಡಿದ್ದು. ಇನ್ಫ್ಯಾಕ್ಟ್ ನಾನು ಆ ಟೈಮಲ್ಲಿ ಇಂಡಸ್ಟ್ರಿಲಿ ಅಷ್ಟು ಬ್ಯುಸಿ ಇದ್ದವಳು, ಬಟ್ ಆ ಥರ ಒಂದು ಧಾಮ್ ಧೂಮ್ ಇದ್ರ ಮದುವೆ ಅಂತ ಏನೂ ಇಲ್ಲದೆ ಸಿಂಪಲಾಗಿ ಮಾಡ್ಕೊಂಡಿದ್ದು ಅಷ್ಟೇ. ಸೊ ಅವತ್ತಿಂದ ಇವತ್ತಿನವರೆಗೂ ಜೀವನ ಶೈಲಿನೂ ಹಾಗೆ ಇರೋದು, ಸಿಂಪಲ್ ಆಗಿರಬೇಕು ಅಂತ. ನನಗಂತೂ ಅದರಲ್ಲಿ ಏನೂ ತಪ್ಪು ಕಾಣಲ್ಲ. ಆಫ್ಕೋರ್ಸ್ ಕೆಲವ್ರಿಗೆ ಅದೆಲ್ಲ ಅನಿಸುತ್ತೆ, ಓ ಮದುವೆ ಮಾಡ್ಕೊಳ್ಳೋದೇ ಮಕ್ಕಳಾಗಬೇಕು ಅನ್ನೋಕ್ಕೆ ಅದು ಇದು ಅಂತೆಲ್ಲ. ಅದು ತುಂಬ ಕಾಂಟ್ರವರ್ಷಿಯಲು, ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡದೇ ಇದ್ರು ಒಳ್ಳೇದು. ಬಟ್ ಇದು ನಾನು ಅಂತ ಅಷ್ಟೇ ನಮಗನ್ಸಿದ್ದು ಅಷ್ಟೇ.